ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋ ಸೆಕ್ಷನಲ್ಲಿ ಸುಮಾರು ಜನ ಮೆಸೇಜ್ ಮಾಡಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತ ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ. ಬಟ್ ಸಾಕಷ್ಟು ಕಮೆಂಟ್ಸ್ ಬಂದಿದೆ. ಅದರಲ್ಲಿ ಮೇಜರ್ ಕಮೆಂಟ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ನ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ಇದು ನನ್ನ ಕನ್ನಡ ಚಾನಲ್ ಆಗಿರೋದ್ರಿಂದ ನಾನು ಇಂಗ್ಲೀಷ್ ಜಾಸ್ತಿ ಯೂಸ್ ಮಾಡೋದು ಇಲ್ಲ, ನನಗೆ ಅಷ್ಟು ಫ್ಲೂಯೆಂಟಾಗಿ ಯೂಸ್ ಮಾಡೋಕ್ಕೂ ಬರಲ್ಲ. ಸೊ ಮೇಯ್ನ್ ಎಸೆನ್ಷಿಯಲ್ ಇರೋ ಇಂಪಾರ್ಟೆಂಟ್ ಟಾಪಿಕನ್ನು ಮಾತ್ರ ಅವ್ರಿಗೆ ಇಂಗ್ಲೀಷಲ್ಲಿ ಕನ್ವೆ ಮಾಡ್ತೀನಿ, ಮಿಕ್ಕಿದೆಲ್ಲ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. Those who don't know Kannada and don't understand the Kannada language, please listen carefully. The KSET document verification process will be conducted by the KEA office. Documents required for the document verification are Aadhaar card, KSET application form. If KSET application form is not there, please carry KSET all ticket. Next, SSLC marks card, caste and income certificates, PG marks cards. All 4 SEM marks cards are required. If marks cards are not there with you, please carry provisional degree certificate from the recognized university from your colleges. And next, note that if you have any special reservations, carry those certificates like Gramina certificate, PH certificate, transgender certificates. All these certificates should be carried 2 sets of Xerox with the attestation of government officials like government college principals and doctors, etc. Any mistakes are done regarding downloading the hall ticket while choosing the caste in SC category like subcaste A, subcaste B, subcaste C. Please send a mail to the KA official website and please visit the KA office present at Malleshwaram and please write a requesting letter to the KA officials so that they will solve your problems. I hope you guys understood. So if you have any further doubts, please do comment. I will go through it. Now let's continue the video with our Kannada language. ಎಲ್ಲರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿರೋ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ಸಾಕಷ್ಟು ಕಮೆಂಟ್ಸ್ ಬಂದಿದ್ದು, ಅದರಲ್ಲಿ ಇನ್ನೊಂದು ಮೇಜರ್ ಕಮೆಂಟ್ ಬಂದುಬಿಟ್ಟು ನಾವು ಆಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕಾದ್ರೆ ಸಬ್ ಕ್ಯಾಸ್ಟಲ್ಲಿ SCದವರು ಸಬ್ ಕ್ಯಾಸ್ಟಲ್ಲಿ ABC ಅಂತ ಚೂಸ್ ಮಾಡೋದ್ರಲ್ಲಿ ರಾಂಗ್ ಮಾಡಿದ್ದೀರಾ ಅಂತ. ಸೊ ಆ ಥರ ರಾಂಗ್ ಆಗಿದ್ದರೆ ಏನು ಟೆನ್ಷನ್ ಪಡೋ ಅವಶ್ಯಕತೆ ಏನಿಲ್ಲ. ನೀವು KEAದವ್ರಿಗೆ ಅಫಿಷಿಯಲ್ಲಾಗಿ ಮೇಲ್ ಮಾಡಿ, ಇಲ್ಲ ಅಂದರೆ KEA ಆಫೀಸ್ಗೆ ಹೋಗ್ಬಿಟ್ಟು ಒಂದು ರಿಕ್ವೆಸ್ಟ್ ಲೆಟರ್ನ ಬರೀರಿ, ಸೊ ದಟ್ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. KEA ಕಡೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ ಒಳಗಡೆನೇ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು. ಸೊ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ KEA ಕಡೆಯಿಂದ ಯಾವ ಟೈಮ್ ಕೊಟ್ಟಿರ್ತಾರೋ ಅದೇ ಟೈಮ್ಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್, ಡಾಕ್ಯುಮೆಂಟ್ಸ್ ಏನೇನೆಲ್ಲ ತೊಗೊಂಡೋಗ್ಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅನ್ನೋದನ್ನು ಹೇಳ್ತೀನಿ, ನೋಡ್ಕೊಳ್ಳಿ. ಫಸ್ಟು ಪರೀಕ್ಷೆಯ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್. ನೀವು KSET ಎಕ್ಸಾಮ್ ಬರ್ತಿರ್ತಾರಲ್ಲ ಅದು ಹಾಲ್ ಟಿಕೆಟ್ ತೊಗೊಂಡೋಗ್ಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು. ಮತ್ತು PG ಯಾರ್ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತೀರೋ ಅವರೆಲ್ಲ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ಮು ಮಾರ್ಕ್ಸ್ ಕಾರ್ಡ್ನ ತೊಗೊಂಡೋಗ್ಬೇಕಾಗುತ್ತೆ. PhD ಪದವಿ ಪ್ರಮಾಣ ಪತ್ರ, ಲೈಕ್ ಸಪೋಸ್ ಮುಂದೆ ಏನಾದರೂ ಪೂರ್ವದಲ್ಲಿ ಪಡೆದಿದ್ದರೆ ಅದನ್ನು ತೊಗೊಂಡೋಗ್ಬೇಕಾಗುತ್ತೆ. ನೆಕ್ಸ್ಟು ರಿಸರ್ವೇಷನ್ಸ್, ನೀವು ಏನೇನೆಲ್ಲ ಅಪ್ಲೈ ಮಾಡಿರ್ತೀರೋ ಅದಕ್ಕೆ ರಿಸರ್ವೇಷನ್ಸ್ ಏನೇನು ತೊಗೊಂಡೋಗ್ಬೇಕು ಸರ್ಟಿಫಿಕೇಟ್ಸ್ ಅನ್ನೋದನ್ನು ಹೇಳ್ತೀನಿ. ಮತ್ತು ಕ್ಯಾಟಗರಿ SC ST ಯಾರ್ಯಾರೆಲ್ಲ ಬರ್ತಾರೋ ಅವರೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕಾಗುತ್ತೆ. ಮತ್ತು 2A 2B ಕ್ಯಾಟಗರಿ 1 ಕ್ಯಾಟಗರಿ 2 ಅವರು ಅಷ್ಟೇ ಕ್ಯಾಸ್ಟು ಇನ್ಕಮ್ಮು ತೊಗೊಂಡೋಗ್ಬೇಕಾಗುತ್ತೆ. ಮತ್ತು KSET ಎಕ್ಸಾಮ್ನ ಯಾರ್ಯಾರೆಲ್ಲ ಮ್ಯಾರೇಜ್ ಆದಮೇಲೆ ಬರ್ತಿರ್ತಾರೋ ಅವರು ಕ್ಯಾಸ್ಟು ಇನ್ಕಮ್ಮು ಫ್ಯಾಮ್ಲಿಯಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಒಂದು ಪ್ರೊವೈಡ್ ಮಾಡಬೇಕಾಗುತ್ತೆ. ಮತ್ತು ಗರ್ಲ್ಸ್ ಯಾರ್ಯಾರೆಲ್ಲ ಮ್ಯಾರೇಜ್ ಆದಮೇಲೆ ಎಕ್ಸಾಮ್ ಬರ್ತಿರ್ತಾರೋ ಅವರು ನಿಮ್ಮ ಹಸ್ಬೆಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ವಿಶೇಷ ಚೇತನ ಅಭ್ಯರ್ಥಿಗಳು PH ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇರ್ತಾರೋ ಅವರಿಗೆ ಅಂಗವಿಕಲತೆ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣಪತ್ರ UDID ಕಾರ್ಡ್ನೊಂದಿಗೆ ಸಲ್ಲಿಸತಕ್ಕದ್ದು. ಅಂದರೆ ಡಿಸ್ಟಿಕ್ ಲೆವೆಲ್ಲು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟು ವಿತ್ UDID ಕಾರ್ಡ್ನೊಂದಿಗೆ ಸಲ್ಲಿಸಬೇಕಾಗಿರುತ್ತದೆ. ನೆಕ್ಸ್ಟು ತೃತೀಯ ಲಿಂಗ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು, ಅವರು ಜಿಲ್ಲಾ ದಂಡಾಧಿಕಾರಿಗಳು ಜಾರಿ ಮಾಡಿರುವ ತೃತೀಯ ಲಿಂಗ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗಿರುತ್ತದೆ. ಡಿಸ್ಟಿಕ್ ಕಡೆಯಿಂದ ಜೆಂಡರ್ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ, ಅದನ್ನು ತಗೊಂಡು ಬರಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನ. KE ಕಡೆಯಿಂದ ಕೆಲವು ಸೂಚನೆಗಳಿದೆ, ನೋಡೋಣ. ಫಸ್ಟ್ ಒಂದು, ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲ ವರ್ಷಗಳ
ಅಥವಾ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಲ್ಲಿರುವ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಯ ಹಾಜರಾಗುವ ಅಗತ್ಯ ಇರುವುದಿಲ್ಲ. ಅಂದರೆ ಸೆಮಿಸ್ಟರ್ ಯಾರೆಲ್ಲ PG ಸೆಕೆಂಡ್ ಇಯರ್ ಓದ್ತಾ ಇರ್ತೀರ ಮತ್ತು ರಿಸಲ್ಟ್ ಬಂದಿರಲ್ವೋ ಅವರು KE ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನು ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ಬಂತು ಅಭ್ಯರ್ಥಿಗಳು ಸಲ್ಲಿಸಿರುವ ಮಾಹಿತಿ ದಾಖಲೆಗಳು ಸುಳ್ಳು, ತಿದ್ದುಪಡಿ ಮಾಡಿದ್ದ, ಟೆಂಪರ್ಡ್, ಫಾರ್ಜರ್ಡ್ ಅಂದರೆ ಡಾಕ್ಯುಮೆಂಟ್ಸ್ ಯಾರೆಲ್ಲ ಫೇಕ್ ಸರ್ಟಿಫಿಕೇಟ್ಸ್ ಏನಾದರೂ ಕ್ರಿಯೇಟ್ ಮಾಡಿದರೆ ಅವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ರಿಜೆಕ್ಟ್ ಆಗುತ್ತೆ ಮತ್ತು ಅವ್ರ ಮೇಲೆ ಮತ್ತು ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿದ್ದ ಕಾನೂನು ಪ್ರಕಾರ ಶಿಕ್ಷೆ ಕೂಡ ಆಗುತ್ತೆ. ನೆಕ್ಸ್ಟ್ ಅಭ್ಯರ್ಥಿಗಳು ಯಾರ್ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗೋಕ್ಕೆ ಆಗಲ್ಲ, ಲೈಕ್ ಏನಾದರೂ ಹೆಲ್ತ್ ಇಶ್ಯೂಸ್ ಏನಾದರೂ ಫೇಸ್ ಮಾಡ್ತಿರ್ತಾರೆ ಅವರು ಡಾಕ್ಟರ್ ಕಡೆಯಿಂದ ಒಂದು ಮೆಡಿಕಲ್ ಸರ್ಟಿಫಿಕೇಟ್ನ ಕೊಡ್ಬೋದು. ಮೆಡಿಕಲ್ ಸರ್ಟಿಫಿಕೇಟ್ ಅಂದರೆ ಜಸ್ಟ್ ಕೊಡೋದಲ್ಲ, ನಿಮ್ಮ ಫ್ಯಾಮ್ಲಿದಲ್ಲಿ ಯಾರೆಲ್ಲ ಇರ್ತಾರಲ್ಲ, ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಇಲ್ಲ ಅಣ್ಣ ತಮ್ಮ ಯಾರೇ ಒಬ್ರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ನಿಮ್ಮ ಒಪ್ಪಿಗೆ ಪತ್ರದೊಂದಿಗೆ ಮೆಡಿಕಲ್ ಸರ್ಟಿಫಿಕೇಟ್ನ ಕೊಟ್ಟು ಅವ್ರನ್ನ KEA ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಳಿಸ್ಬೋದು. ನೆಕ್ಸ್ಟು 4th ಪಾಯಿಂಟ್ ನೋಡೋದಾದರೆ KEA ಕಡೆಯಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ಗೆ ಅಭ್ಯರ್ಥಿಗಳು ಅಟೆಂಡ್ ಆಗಿಲ್ಲ ಅಂದರೆ ಅವ್ರಿಗೆ ಮತ್ತೆ ಅವಕಾಶ ಕೊಡೋದು ಇಲ್ಲ. ಮತ್ತು ನಿಮ್ಮ ರಿಸರ್ವೇಷನ್ ಸರ್ಟಿಫಿಕೇಟ್ಸು ಲೈಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, PH ಮತ್ತು ಗ್ರಾಮೀಣ ಸರ್ಟಿಫಿಕೇಟ್ ಆಗಿರ್ಬೋದು, ಇಂಥ ಸರ್ಟಿಫಿಕೇಟ್ಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನ ನೀವು ತಗೊಂಡೋಗಿಲ್ಲ ಅಂದರೆ ಅಂಥ ಅಭ್ಯರ್ಥಿಗಳನ್ನು ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ. ಸೊ ನಿಮ್ಮ ಎಲಿಜಿಬಿಲಿಟಿಯನ್ನು ಕ್ಯಾನ್ಸಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಯಾವುದೇ ಅಭ್ಯರ್ಥಿಗಳಾಗಿರ್ಬೋದು ಇಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿ ಅಂದ್ಬಿಟ್ಟು ಅವ್ರು ಪರ್ಸ್ನಲ್ಲಾಗಿ ಯಾರಿಗೂ ಮೆಸೇಜ್ ಮಾಡೋದಾಗಲಿ ಕಾಲ್ ಮಾಡೋದಾಗಲಿ ಮಾಡಿ ಹೇಳಲ್ಲ. ಅವ್ರದ್ದೇ ಒಂದು ವೆಬ್ಸೈಟ್ ಇದೆ, KEA ವೆಬ್ಸೈಟು. ಅದರಲ್ಲಿ ಮಾಹಿತಿಯನ್ನು ಅವರು ಅನೌನ್ಸ್ ಮಾಡಿರ್ತಾರೆ. ನೀವು ಆ ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರಬೇಕು. ಅವಾಗ ವಿಸಿಟ್ ಮಾಡಿ ಇಂಥ ಡೇಟ್ ಅಂತ ನೋಡಿಕೊಂಡು ನೀವೇ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನ ಅಟೆಂಡ್ ಆಗಬೇಕಾಗುತ್ತೆ. ಮತ್ತು ಮೇಯ್ನ್ ಥಿಂಗ್ ಎಲ್ಲಪ್ಪ ಅಟೆಂಡ್ ಆಗೋದಂದರೆ ಮೂಲ ದಾಖಲೆಗಳು ಪರಿಶೀಲನೆಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ 18ನೇ ಕ್ರಾಸು, ಸಂಪಿಗೆ ರಸ್ತೆ, ಮಲ್ಲೇಶ್ವರಮಲ್ಲಿ ಇದೆ KEA ಆಫೀಸು. ಅಲ್ಲೋಗಿ ಅಟೆಂಡ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗುತ್ತೆ. ಇನ್ನು ಕೆಲವರು ಮೆಸೇಜ್ ಮಾಡ್ತಿದ್ದೀರಾ, ನಾವಿನ್ನೂ ಓದ್ತಾ ಇದ್ದೀವಿ, ಸೆಕೆಂಡ್ ಇಯರ್ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಅಂತ. ಸೊ ಅಂಥವರೆಲ್ಲ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಗೆ ಅಟೆಂಡ್ ಆಗೋ ಅವಶ್ಯಕತೆ ಇಲ್ಲ. ನಿಮಗೆ ಸಪ್ರೇಟಾಗಿ KEA ಅವರು ಅನೌನ್ಸ್ ಮಾಡ್ತಾರೆ, ಒಂದು ಸಪ್ರೇಟ್ ಡೇಟ್ನ ಕೊಡ್ತಾರೆ. ಆವಾಗ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಬಂದಮೇಲೆ ನೀವು ಅಟೆಂಡ್ ಆಗಬೇಕಾಗುತ್ತೆ. ಇನ್ನು ಕೆಲವ್ರಿಗೆ ಕಾಲೇಜ್ ಕಡೆ ಯೂನಿವರ್ಸಿಟಿ ಕಡೆಯಿಂದ ಮಾರ್ಕ್ಸ್ ಕಾರ್ಡ್ಸ್ ಇಶ್ಯೂ ಆಗಿರಲ್ಲ. ಸೊ ದಟ್ ಅವರು ಆನ್ಲೈನಲ್ಲಿ ಆ ಮಾರ್ಕ್ಸ್ ಕಾರ್ಡ್ಸ್ ಇರುತ್ತೆ. ಸೊ ಅಂಥವರು ಡಿಜಿಲಾಕರಿಂದ ಡೌನ್ಲೋಡ್ ಮಾಡಿಕೊಂಡು ಗೌರ್ಮೆಂಟ್ ಅಫಿಷಿಯಲ್ಸ್, ಡಾಕ್ಟರ್ಸು ಮತ್ತು ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ಸ್ ಯಾರಿರ್ತಾರೋ ಅವ್ರ ಕಡೆ ಅಟೆಸ್ಟೇಷನ್ ಮಾಡಿಸ್ಕೊಂಡು ಬರ್ಬೋದು. ಕೆಲವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮದುವೆ ಆಗಿರಲ್ಲ, ಬಟ್ ಎಕ್ಸ್ಪೆಷಲಿ ಹುಡುಗಿರು ಇವಾಗ ರೀಸೆಂಟಾಗಿ ಎಕ್ಸಾಮ್ ಆದಮೇಲೆ ಕೆಲವ್ರಿಗೆ ಮದುವೆ ಆಗಿರುತ್ತೆ. ಸೊ ದಟ್ ರೀಸೆಂಟ್ಲಿ ಯಾರ್ಯಾರೆಲ್ಲ ಮ್ಯಾರೇಜ್ ಆಗಿರುತ್ತೋ ಅವರು ಹಸ್ಬೆಂಡ್ ಹೆಸರಿನಲ್ಲಿ ಜಾರಿ ಆದ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಮಾತ್ರ ತಗೊಂಡು ಹೋಗಬೇಕಾಗುತ್ತೆ. ಇಲ್ಲ ನಾವು ಮ್ಯಾರೇಜ್ ಆದಮೇಲೆ ನಾವು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಹಸ್ಬೆಂಡ್ ಕಡೆಯಿಂದ, ನಾವು ಪೇರೆಂಟ್ಸ್ದು ತೊಗೊಂಡು ಹೋಗ್ಬೋದಾ ಅಂತ ಕೇಳ್ತೀರಾ. ಸೊ ಪೇರೆಂಟ್ಸ್ದು ತೊಗೊಂಡು ಹೋಗಂಗಿಲ್ಲ, ಪೇರೆಂಟ್ಸ್ ತೊಗೊಂಡೋದ್ರೆ ರಿಜೆಕ್ಟ್ ಮಾಡ್ತಾರೆ. ಲಾಸ್ಟ್ ಇಯರ್ ಇದೇ ಥರ ಒಂದು ಕೇಸ್ ಆಗಿತ್ತು. ಲಾಸ್ಟ್ ಇಯರಿಂದ ಅವ್ರಿಗೆ ಇವಾಗ KSET ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದ್ದಾರೆ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡೋದು ಬೇಡ, ಇವಾಗೇ ಹೋಗಿ ಅಪ್ಲೈ ಮಾಡಿ, ವಿತಿನ್ 15 ಡೇಸಲ್ಲಿ ಬರುತ್ತೆ. ಸೊ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗಬೇಕು ಅಂತ ಇನ್ನೊಂದು ಸತಿ ಹೇಳ್ತೀನಿ, ನೋಡ್ಕೊಬಿಡಿ. KSET ಆಲ್ ಟಿಕೆಟ್ನ ತೊಗೊಂಡು ಹೋಗಬೇಕು. ಮತ್ತು ನೀವು ಅಪ್ಲಿಕೇಶನ್ ಫೀಸ್ ಪೇ ಮಾಡಿರ್ತೀರಲ್ಲ KSETದು, ಅದೊಂದು ಕಾಪಿ ತೊಗೊಂಡು ಹೋಗಬೇಕು. ಮತ್ತು SSLC ಮಾರ್ಕ್ಸ್ ಕಾರ್ಡನ್ನ ತೊಗೊಂಡೋಗ್ಬೇಕು. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕು. ಮತ್ತು ಗ್ರಾಮೀಣ ಸರ್ಟಿಫಿಕೇಟು, ಮತ್ತು PH ಸರ್ಟಿಫಿಕೇಟು, ಮತ್ತು PGದು ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ಮು 4 ಮಾರ್ಕ್ಸ್ ಕಾರ್ಡ್ಸ್ ತೊಗೊಂಡೋಗ್ಬೇಕು. ಮತ್ತು PG ಕಾನ್ವೊಕೇಷನ್ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು. ಸಪೋಸ್ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ನ ತೊಗೊಂಡೋಗ್ಬೇಕಾಗುತ್ತೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ರಿಪ್ಲೈ ಮಾಡ್ತೀನಿ. ಇಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.